ಪೆಟ್ರೋಲ್ ಹಾಕ್ತಾ ಇದ್ದೀನಿ ನೋಡಿ. ಬೆಂಕಿ ಹಾಕಿದ್ರು ಕೂಡ ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಇಲ್ಲಿ ನಿಮಗೆ ಬಂದಿಲ್ಲ. ಟ್ರಿನಿಟಿ ಪೋಲ್ಸ್ ಅಂತ ಹೇಳಿ ಸೊಲ್ಯೂಷನ್ ಒಳಗಡೆ ಹಾಕ್ತಾ ಇದ್ದೀನಿ. ಐರನ್ ಎಲ್ ಆ್ಯಂಗಲ್. ಸೊ ಇದನ್ನು ಕೂಡ ನಾವು ಒಳಗಡೆ ಇನ್ಸರ್ಟ್ ಮಾಡೋಣ. ಆಲ್ರೆಡಿ ಕಲರ್ ನಿಮಗೆ ಫಾರ್ಮೇಷನ್ಸ್ ಬರ್ತಾ ಇದೆ, ಯಾವ ಥರ ರೆಸ್ಟಿಂಗ್ ಬಂದಿದೆ ಅಂತ. ಸೊ ನಿಮಗೆ ನೋಡ್ಬೋದು ಯಾವ ಥರ ರೆಸ್ಟಿಂಗ್ ಫಾರ್ಮ್ ಆಗ್ತಾ ಇದೆ ಇದು ಅಂತ. ಟ್ರಿನಿಟಿ ಪೋಲ್ ಯೂಸ್ ಮಾಡೋದ್ರಿಂದ ಸೊ ನಿಮಗೆ ಯಾವುದೇ ರೀತಿ ರಸ್ಟಿಂಗ್ ಕೂಡ ಬರೋದಿಲ್ಲ. ಈ ಏರೋ ಡೈನಾಮಿಕ್ ಡಿಸೈನ್ಸ್ ಇರುತ್ತೆ, ಲೈಟ್ ವೆಯ್ಟ್ ಮೆಟೀರಿಯಲ್ ಆಗಿರುತ್ತೆ. ಇನ್ಬಿಲ್ಟಲ್ಲೇ ನಿಮಗೆ ಹೋಲ್ಸ್ ಕೂಡ ಬರ್ತಾ ಇರುತ್ತೆ. ಸೊ ನಿಮಗೆ ಈಸಿಯಾಗಿ ಇನ್ಸ್ಟಾಲೇಷನ್ ಕೂಡ ಆಗುತ್ತೆ. ಪಾಲಿಎಕ್ಸ್ ಮೆಶ್ ಕೂಡ ಹಾಕೋಬೋದು, ನಾಟೆಡ್ ಫೆನ್ಸ್ ಹಾಕೋಬೋದು, PVC ಕೋಟೆಡ್ ಚೈನ್ ಲಿಂಕ್ ಹಾಕೋಬೋದು, ಲೈಕ್ ಚಿಕನ್ ಮೆಶ್ ಹಾಕೋಬೋದು ನಿಮಗೆ. ಸೊ ಎಲ್ಲ ಥರದ ಫೆನ್ಸಿಂಗ್ನ ಕೂಡ ಈ ಪೋಲಲ್ಲಿ ನೀವು ಹಾಕೊಂಡು ಯೂಸ್ ಮಾಡ್ಕೋಬೋದು. 50 years to 60 yearsವರೆಗೂ ಲೈಫ್ ಬರುತ್ತೆ. ಇವತ್ತು ಒಂದು ಹೊಸ ಒಂದು ಪ್ರಾಡಕ್ಟ್ನ ತೊಗೊಂಬರ್ತಾ ಇದ್ವಿ. ಸೊ ಇದ್ರ ನೇಮ್ ಬಂದುಬಿಟ್ಟು JF ಟ್ರಿನಿಟಿ ಪೋಲ್ಸ್ ಅಂತ ಹೇಳ್ತೀವಿ. ಸೊ ಇದು ಬಂದು ಫೈಬರ್ ಗ್ಲಾಸ್ ಕಾಂಪೋಸಿಟ್ ಮೆಟೀರಿಯಲಿಂದ ಮೇಡಪ್ ಆಫ್ ಆಗಿರೋದು. ಸೊ ನಿಮಗೆ ಯಾವುದೇ ರೀತಿ ರಸ್ಟ್ ಕೂಡ ಬರೋದಿಲ್ಲ. ಸೊ ನೀವು ಇದನ್ನು ಫೆನ್ಸಿಂಗಿಗೆ ಯೂಸ್ ಮಾಡ್ಕೋಬೋದು. ಸೊ ಎಲೆಕ್ಟ್ರಿಕ್ ಪೋಲ್ಸ್ಗಳಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ನೋಡೋದಾದರೆ ಈ ಡಿಸೈನ್ ಬಂದು ನಾವು ಟ್ರಿನಿಟಿ ಅಂತ ಏನಕ್ಕೆ ಕರಿತೀವಿ ಅನ್ನೋದಾದರೆ, ಸೊ ಇದು ಬಂದುಬಿಟ್ಟು ನಮಗೆ ಏರೋ ಡೈನಾಮಿಕ್ ಡಿಸೈನ್ಸ್ ಇರುತ್ತೆ. ಅಂದರೆ ನಿಮಗೆ 3 ಸೈಡ್ಸಲ್ಲಿ ನಿಮಗೆ ಡಿಸೈನ್ಸ್ ಬರುತ್ತೆ. ಸೊ ಈ ಥರ ಪೋಲ್ ಬರುತ್ತೆ ನಿಮಗೆ. ಆ್ಯಂಡ್ ನಿಮಗೆ ಯಾವುದೇ ರೀತಿ ಹೋಲ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಸೊ ಇನ್ಬಿಲ್ಟಲ್ಲೇ ಹೋಲ್ ಬಂದಿರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಸೊ ಎಂಟೈರ್ ಪೋಲ್. ಸೊ ಇದು ನಮಗೆ 6 feet ಲೆಂತ್ ಇದೆ. ಸೊ 6 feet ಲೆಂತಲ್ಲೇ ನೀವು ನೋಡ್ಬೋದು ಏರೋ ಡೈನಾಮಿಕ್ ಡಿಸೈನ್ಸ್ ಇದೆ. ಆ್ಯಂಡ್ ನಿಮಗೆ ಇನ್ಬಿಲ್ಟಲ್ಲೇ ನಿಮಗೆ ಹೋಲ್ಸ್ ಕೂಡ ಬರ್ತಾ ಇರುತ್ತೆ. ಸೊ ನಿಮಗೆ ಈಸಿಯಾಗಿ ಇನ್ಸ್ಟಾಲೇಷನ್ ಕೂಡ ಆಗುತ್ತೆ. ಆ್ಯಂಡ್ ಈ ಮೆಟೀರಿಯಲ್ ಬಂದುಬಿಟ್ಟು ನಿಮ್ಗೆ ಏನು ಅಂದರೆ ಒಳ್ಳೆ ಲೈಟ್ ವೆಯ್ಟ್ ಮೆಟೀರಿಯಲ್. ಸೊ ಒಬ್ಬ ಪರ್ಸನ್ ಬಂದುಬಿಟ್ಟು ನಿಮಗೆ 10 ಪೋಲ್ನ ಒಬ್ಬ ಪರ್ಸನ್ ಬಂದುಬಿಟ್ಟು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಅಷ್ಟು ವೆಯ್ಟ್ ಲೈಟ್ ಮೆಟೀರಿಯಲ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಸ್ಟ್ರೆಂತ್ ಕೂಡ ಬಂದು ಅಷ್ಟೇ ಚೆನ್ನಾಗಿ ಸ್ಟ್ರೆಂತ್ ಕೂಡ ಸಿಗುತ್ತೆ ನಿಮಗೆ. ಸರ್ ಇವಾಗ ಇದು ಯಾವುದು ರಿಪ್ಲೇಸ್ಮೆಂಟಿಗೆ ನೀವು ಇದನ್ನು ಮಾಡಿರೋ ಸರ್? ಇದು ಸರ್ ನೀವು ಮುಂಚೆ ಎಲ್ಲ ನೋಡ್ತಾ ಇರ್ಬೋದು. ಸೊ ನಮಗೆ ಓಲ್ಡನ್ ಟೈಮ್ಸಲ್ಲೆಲ್ಲ ಏನು ಮಾಡ್ತಾಯಿದ್ರು ಅಂದರೆ ಸ್ಟೋನ್ ಪೋಲ್ಸ್ನ ಯೂಸ್ ಮಾಡ್ತಾಯಿದ್ರು. ಸೊ ಸ್ಟೋನ್ ಪೋಲ್ಸ್ ಹೋಗ್ತಾ ಹೋಗ್ತಾ ನಮಗೆ ಸಿಮೆಂಟ್ ಪೋಲ್ಸ್ ಅಂತ ಬಂತು. ಸೊ ಸಿಮೆಂಟ್ ಪೋಲ್ಸ್ ಹೋಗ್ತಾ ಹೋಗ್ತಾ ನಿಮಗೆ ಐರನ್ ಪೋಲ್ಸ್ಗಳು ಕೂಡ ಯೂಸ್ ಮಾಡ್ತೀವಿ ಫೆನ್ಸಿಂಗಲ್ಲಿ. ಲೈಕ್ ನಮಗೆ ಚೈನ್ ಲಿಂಕ್ ಆಗಿರ್ಬೋದು, ಇಲ್ಲ ಬಾರ್ಬುಡೋ ಏರ್ ಆಗಿರ್ಬೋದು, ಪಾಲಿಎಕ್ಸ್ ಆಗಿರ್ಬೋದು. ಸೊ ನಿಮಗೆ PVC ಕೋಟೆಡ್ ಚೈನ್ ಲಿಂಕ್ಸ್ ಆಗಿರ್ಬೋದು, ನಾಟೆಡ್ ಫೆನ್ಸ್ ಆಗಿರ್ಬೋದು. ಸೊ ಎಲ್ಲ ಥರದ ಫೆನ್ಸ್ಗಳಿಗೂ ಕೂಡ ಇದನ್ನು ಹಾಕ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಇದು ಬಂದುಬಿಟ್ಟು ನಿಮಗೆ ಲೈಫು ಕೂಡ ಚೆನ್ನಾಗಿ ಕೊಡುತ್ತೆ, ಯಾಕೆಂದರೆ ಇದು ಕರೋಷನ್ ಫ್ರೀ ಇರುತ್ತೆ. ಸೊ ನಾನು ನಿಮಗೆ ತೋರಿಸ್ತೀನಿ ಕರೋಷನ್ಗೆ ಯಾವ ಥರ ಆ್ಯಕ್ಟ್ ಆಗುತ್ತೆ ಅನ್ನೋದನ್ನ. ಸೊ ನೀವು ನೋಡ್ಬೋದು ಫುಲ್ ಕರೋಷನ್ ಫ್ರೀ ಇರುತ್ತೆ. ಆ್ಯಂಡ್ ಮತ್ತು ನಿಮಗೆ ವೆಯ್ಟ್ಲೆಸ್ ಮೆಟೀರಿಯಲ್ ಕೂಡ. ಸೊ ಈಸಿಯಾಗಿ ನೀವು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ಸು ಕೂಡ ಉಳಿಸ್ಕೋಬೋದು. ಆ್ಯಂಡ್ ಲೇಬರ್ ಕಾಸ್ಟ್ ಕೂಡ ಕಮ್ಮಿ ಮಾಡ್ಕೋಬೋದು. ಸರ್ ಇನ್ನೊಂದು ಏನು ಅನ್ನೋದಾದರೆ ಇದರಲ್ಲಿ ಕಲ್ಕಂಬಗಳಾಗಿರ್ಬೋದು ಅದೆಲ್ಲ ನಿಮಗೆ ಜಸ್ಟ್ ಎತ್ಕೊ ಬರುವಾಗಲೇ ನಿಮಗೆ ಡಿಫೆಕ್ಟ್ ಆಗಿಬಿಡುತ್ತೆ, ಅಂದರೆ ಒಡೆದೋಗ್ಬಿಡುತ್ತೆ. ಸೊ ಸೈಟಲ್ಲಿ ಇನ್ಸ್ಟಾಲೇಷನ್ ಮಾಡುವಾಗಲೇ ಎಷ್ಟೊಂದು ಪೋಲ್ಗಳನ್ನ ಹೊಡ್ಕೊಂಡು ಹೋಗುತ್ತೆ. ಇಲ್ಲಾಂದರೆ ವ್ಯವಸಾಯ ಮಾಡಬೇಕಾದ್ರೆ ಗಾಡಿಗಳದ್ರ ಸುತ್ತ ವ್ಯವಸಾಯ ಮಾಡ್ಕೊಂಡು ಟರ್ನ್ ಮಾಡ್ಕೊಂಬರ್ಬೇಕಾದ್ರೆ ಸ್ವಲ್ಪ ಟಚ್ ಆದರೂ ಕೂಡ ನಿಮಗೆ ಸ್ಟೋನ್ ಪೋಲ್ಸ್ ಎಲ್ಲ ನಿಮಗೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಸಿಮೆಂಟ್ ಪೋಲ್ ನೋಡೋದಾದರೆ ನಿಮಗೆ ಒಳಗಡೆ ಐರನ್ಸ್ ಹಾಕಿರ್ತಾರೆ. ಲೈಕ್ 3 mm 4 mm GI ಐರನ್ ವೈರ್ನ ಯೂಸ್ ಮಾಡಿರ್ತಾರೆ. ಸೊ ಅದು ನಿಮಗೆ ಕ್ಯಾಸ್ಟಿಂಗ್ ಆಗಿದ್ರೂ ಕೂಡ ನಿಮಗೆ ಒಂದು ಟೈಮ್ ಆಫ್ ಪಾಯಿಂಟ್ ನಿಮಗೆ ಕೂಡ ಅದು ಕೂಡ ಬ್ರೇಕ್ ಆಗುತ್ತೆ. ಸೊ ಇದು ಯಾವುದೇ ರೀತಿ ನಿಮಗೆ ಬ್ರೇಕ್ ಆಗೋದಿಲ್ಲ. ಸೊ ಅಷ್ಟು ಸ್ಟಿಫ್ನೆಸ್ನಾಗಿರುತ್ತೆ ಮೆಟೀರಿಯಲ್ ಇದು. ಸೊ ಅಷ್ಟೇ ನಿಮಗೆ ಲೈಫ್ ಕೂಡ ಸಿಗುತ್ತೆ ಈ ಪೋಲಲ್ಲಿ. ಸರ್ ಇವಾಗ ಇದಕ್ಕೆ ಏನೆಲ್ಲ ಮೆಶ್ ಕನೆಕ್ಟ್ ಮಾಡ್ಬೋದು? ಸರ್ ಇದಕ್ಕೆ ನೀವು ನೋಡೋದಾದರೆ ಚೈನ್ ಲಿಂಕ್ ಹಾಕೋಬೋದು. ಸೊ ನಮ್ಮಲ್ಲಿ ಇನ್ನೊಂದು ಪಾಲಿಎಕ್ಸ್ ಮೆಶ್ ಅಂತ ಬರುತ್ತೆ. ಸೊ ಪಾಲಿಎಕ್ಸ್ ಮೆಶ್ ಕೂಡ ಹಾಕೋಬೋದು, ನಾಟೆಡ್ ಫೆನ್ಸ್ ಹಾಕೋಬೋದು, PVC ಕೋಟೆಡ್ ಚೈನ್ ಲಿಂಕ್ ಹಾಕೋಬೋದು, ಲೈಕ್ ಚಿಕನ್ ಮೆಶ್ ಹಾಕೋಬೋದು ನಿಮಗೆ. ಸೊ ಎಲ್ಲ ಥರದ ಫೆನ್ಸಿಂಗ್ನ ಕೂಡ ಈ ಪೋಲಲ್ಲಿ ನೀವು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ಈ ಪೋಲ್ ಕೂಡ ನಿಮಗೆ ಒಳ್ಳೆ ಲೈಫ್ ಕೊಡುತ್ತೆ. ಆ್ಯಂಡ್ ಫೆನ್ಸಿಂಗಲ್ಲಿ ಇದು ಒಳ್ಳೆ ಬೆಂಡಿಂಗಿಂದ ಕೂಡ ಆ್ಯಕ್ಟ್ ಚೆನ್ನಾಗಿ ಮಾಡುತ್ತೆ. ಇದಕ್ಕೆ ಎಷ್ಟು ವರ್ಷ ಲೈಫ್ ಬರ್ಬೋದು? ಸರ್ ಇದು ನಿಮಗೆ ಆಲ್ಮೋಸ್ಟ್ ಅಲ್ಲಿ ನೋಡಿದರೆ ನಿಮಗೆ 50 years to 60 yearsವರೆಗೂ ಲೈಫ್ ಬರುತ್ತೆ. ಯಾಕೆಂದರೆ ಇದು ಕರೋಷನ್ನೇ ಆಗೋದಿಲ್ಲ. ಆ್ಯಂಡ್ ನಿಮಗೆ ಇದರಲ್ಲಿ ಸನ್ ಎಕ್ಸ್ಪೋಜರಲ್ಲಿ ಬಂದುಬಿಟ್ಟು ನಿಮಗೆ ವೇರ್ ಆ್ಯಂಡ್ ಟೇರ್ ಆಗೋದು, ಫೇಡ್ ಆಗೋದು, ಆ ಥರ ಮೆಟೀರಿಯಲ್ ಡಲ್ ಆಗೋದು, ಕ್ವಾಲಿಟಿ ಕಳ್ಕೊಳ್ಳೋದು ಅದು ಯಾವುದೇ ರೀತಿ ಕೂಡ ಇದರಲ್ಲಿ ಆಗೋದಿಲ್ಲ. ಸರ್ ಇವಾಗ ಇದು ಎಷ್ಟು ಐಟಲ್ ಪೋಲ್ಸ್ಗಳು ಸಿಗುತ್ತೆ? ಸರ್ ಇದು ನಿಮಗೆ ಬಂದುಬಿಟ್ಟು 6 feet ಸ್ಟಾರ್ಟ್ ಆಗುತ್ತೆ. ಸೊ 6 feet ಸಿಗುತ್ತೆ, 7 feet ಸಿಗುತ್ತೆ, 8 feet ಸಿಗುತ್ತೆ, ಸೊ 10 feet ಸಿಗುತ್ತೆ. ಸೊ ನೀವು 6 feet ಎಲ್ಲ ತೊಗೊಂಡ್ರೆ ನಿಮಗೆ ನೀವು ಮೇಲ್ಗಡೆ ನೀವು 4 feet ಮೆಶ್ ಹಾಕೋಬೋದು. ಇಲ್ಲಾಂದರೆ 7 feet ನೀವು ತೊಗೊಳ್ತಾ ಇದ್ದರೆ ಸೊ ನೀವು ಮೇಲ್ಗಡೆ ನೀವು 5 feet ಮೆಶ್ ಹಾಕೋಬೋದು. ಅದೇ ನೀವು 8 feet ತೊಗೊಳ್ತಾ ಇದ್ದರೆ ಅದ್ರ ಮೇಲ್ಗಡೆ ನೀವು 6 feet ಮೆಶ್ ಹಾಕೋಬೋದು. ಅದೇ ನೀವೇನಾದರೂ 10 feet ತೊಗೊಳ್ತಾ ಇದ್ದರೆ ಅದ್ರ ಮೇಲ್ಗಡೆ ನೀವು 8 feetಲ್ಲಿ ಮೆಶ್ ಹಾಕೋಬೋದು. ಆ್ಯಂಡ್ ಇದರಲ್ಲಿ ನೀವು ನೋಡ್ಬೋದು ಥಿಕ್ನೆಸ್ ಕೂಡ ಇದು ಡೈಮೆನ್ಷನ್ ಬಂದುಬಿಟ್ಟು ನೀವು ನೋಡ್ಬೋದು. ಸೊ ಇದು ನಿಮಗೆ 20 mm ಬರುತ್ತೆ. ಸೊ 20 mm ಇದ್ರಲ್ಲಿ ಬರುತ್ತೆ. ಸೊ ಇದು 20 mm ಬರುತ್ತೆ. ಸೊ ನಿಮ್ಗೆ ಈ ಸೈಡ್ ಬಂದುಬಿಟ್ಟು 30 mm ಅಲ್ಲಿ ಬರುತ್ತೆ. ಸೊ ನೀವು ಇದ್ರ ಥಿಕ್ನೆಸ್ ನೋಡ್ತಾ ಇರ್ಬೋದು.
ಸೊ ಇದ್ರ ಥಿಕ್ನೆಸ್ ಬಂದ್ಬಿಟ್ಟು ನಿಮಗೆ 6 mm ಥಿಕ್ನೆಸ್ ಸಿಗುತ್ತೆ. ಸರ್ ಇವಾಗ ಇದು ಪೋಲ್ಸು ಫೈರ್ ಪ್ರೂಫ್ ಇದೆಯಾ? ಹಾಂ, ಈ ಪೋಲ್ಸು ಫೈರ್ ಪ್ರೂಫ್ ಇದೆ. ಸೊ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಇದು ಫೈರ್ ರೆಸಿಸ್ಟೆನ್ಸಲ್ಲಿ ಯಾವ ಥರ ಆ್ಯಕ್ಟ್ ಆಗುತ್ತೆ ಅಂತ. ಸೊ ಇದು ಫೈರ್ಗೆ ಆಗಿರಲಿ ಯಾವುದೇ ಥರ ವೆದರ್ ವೇರೆಂಟಿಯರ್ಗೆ ಏನು ಕೂಡ ಆಗೋದಿಲ್ಲ ಈ ಪೋಲ್ಸು. ಸರ್ ಇದು ನಿಮಗೆ ಪ್ರೈಸಿಂಗ್ ಅಂತ ನೋಡೋದಾದರೆ ಸೊ ನಿಮಗೆ 6 feet ಪೋಲ್ ಬಂದುಬಿಟ್ಟು ನಿಮಗೆ 699 rupees ಆಗುತ್ತೆ. ಆ್ಯಂಡ್ ನಿಮಗೆ 7 feet ಪೋಲ್ ಬಂದುಬಿಟ್ಟು ನಿಮಗೆ 829 rupees ಆಗುತ್ತೆ. ಆ್ಯಂಡ್ ನಿಮಗೆ ಬಂದುಬಿಟ್ಟು ಮತ್ತೆ 8 feet ಪೋಲ್ ನೋಡೋದಾದರೆ ನಿಮಗೆ 825 rupees ಆಗುತ್ತೆ. ಆ್ಯಂಡ್ ನಿಮಗೆ 10 feet ಪೋಲ್ಸ್ ನೋಡೋದಾದರೆ ನಿಮಗೆ 1149 rupees ಆಗುತ್ತೆ. ಸರ್ ಈಗ ನೋಡ್ತಾ ಇರ್ಬೋದು, ಇದು ನಮ್ಮ ಟ್ರಿನಿಟಿ ಪೋಲ್ಸ್ ಅಂತ ಹೇಳಿ. ಸೊ ಇದನ್ನು ನಾನೀಗ ಒಂದು ಸೊಲ್ಯೂಷನ್ ಒಳಗಡೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಇದನ್ನು ನೋಡ್ಬೋದು. ಸೊ ನಮಗೆ ನಾರ್ಮಲ್ ಎಲ್ ಆ್ಯಂಗಲ್ ಯೂಸ್ ಮಾಡ್ತಾ ಇದ್ದೀವಿ, ಐರನ್ ಎಲ್ ಆ್ಯಂಗಲ್. ಸೊ ಇದನ್ನು ಕೂಡ ನಾವು ಒಳಗಡೆ ಇನ್ಸರ್ಟ್ ಮಾಡೋಣ. ಟ್ರಿನಿಟಿ ಪೋಲ್ಸನ್ಗೆ ನೀವು ಯಾವುದೇ ಥರ ಕೆಮಿಕಲ್ ರಿಯಾಕ್ಷನ್ಸ್ ಆಗಿರ್ಬೋದು, ಇಲ್ಲ ರಸ್ಟಿಂಗ್ ಅನ್ನೋದಾಗಿರ್ಬೋದು. ಸೊ ಯಾವುದೇ ಥರ ಇದರಲ್ಲಿ ರಸ್ಟಿಂಗ್ ಆಗಿರಲಿ, ಕೆಮಿಕಲ್ಸ್ ಆಗಿರಲಿ, ಅದರಿಂದ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಅದೇ ನಿಮಗೆ ಎಲ್ ಆ್ಯಂಗಲಲ್ಲಿ ನೀವು ನೋಡೋದಾದರೆ ಸೊ ಇದು ನಿಮಗೆ ಕಂಪ್ಲೀಟಾಗಿ ನೀವು ಆನ್ ದ ಗ್ರೌಂಡಲ್ಲಿ ಹಾಕೋದ್ರಿಂದ ಸೊ ವಾಟರ್ ಅಬ್ಸರ್ಪ್ಷನಿಂದ ನಿಮಗೆ ಆಗಿರ್ಬೋದು. ಸೊ ಅಲ್ಲಿ ನಿಮಗೆ ಈಸಿಯಾಗಿ ನಿಮಗೆ ಕರೋಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸಮ್ ಕೆಮಿಕಲ್ಸಿಗೆ ಕೂಡ ನಿಮಗೆ ಒಂದು ಪೌಡ್ರ್ ಫಾರ್ಮಲ್ಲಿ ಬಿಟ್ಕೊಳ್ಳೋದಾಗಿರ್ಬೋದು, ಇಲ್ಲ ಅಂದರೆ ಅದು ಕೆಮಿಕಲ್ಸಿಂದ ನಿಮಗೆ ಅದು ಬೇಗ ನಿಮಗೆ ರಸ್ಟಿಂಗ್ ಕೂಡ ಬರುತ್ತೆ. ಸರ್ ಇಲ್ಲಿ ನೀವು ನೋಡ್ಬೋದು. ಸೊ ಇದು ನಮ್ಮ ಟ್ರಿನಿಟಿ ಪೋಲಲ್ಲಿ ಯಾವುದೇ ಥರ ರಿಯಾಕ್ಷನ್ ನಮಗೆ ಕಾಣಿಸ್ತಾ ಇಲ್ಲ. ಸೊ ನೀವು ಇಲ್ಲಿ ನೋಡ್ಬೋದು, ಐರನ್ ಪೋಲಲ್ಲಿ ಆಲ್ರೆಡಿ ಕಲರ್ ನಿಮಗೆ ಫಾರ್ಮೇಷನ್ಸ್ ಬರ್ತಾ ಇದೆ. ಸೊ ರಸ್ಟಿಂಗ್ಸ್ ಫಾರ್ಮೇಷನ್ಸ್ ನಿಮಗೆಲ್ಲ ಬರ್ತಾ ಇದೆ, ಚೇಂಜ್ ಆಗ್ತಾ ಇದೆ ಕಲರ್ಸ್ ಎಲ್ಲ. ಸೊ ಈ ಥರ ನಿಮಗೆ ರಸ್ಟಿಂಗ್ ಬಂದುಬಿಡುತ್ತೆ ಫುಲ್ ಬೇಗ. ಅದೇ ಇದರಿಂದ ಬರ್ತಾ ಇಲ್ಲ ಅಲ್ಲ ಸರ್ ಇದು? ಅದೇ ನೀವು ಟ್ರಿನಿಟಿ ಪೋಲ್ ಯೂಸ್ ಮಾಡೋದಾದರೆ ನಿಮಗೆ ಯಾವುದೇ ರೀತಿ ಕಲರ್ಸ್ ಕೂಡ ಚೇಂಜ್ ಆಗೋಲ್ಲ, ಯಾವುದೇ ರೀತಿ ಕೆಮಿಕಲ್ಸಿಗೆ ಏನು ಕೂಡ ಆಗೋದಿಲ್ಲ. ಸೊ ನೀವು ನೋಡ್ಬೋದು. ಸೊ ಇದು ಆಲ್ರೆಡಿ ಕೆಳಗಡೆ ನಿಮಗೆ ರಸ್ಟಿಂಗ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ನೋಡ್ಬೋದು ಕೆಳಗಡೆ ನಿಮಗೆ ರಸ್ಟಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲೆಲ್ಲ. ಸೊ ನಿಮ್ಮ ಕಲರ್ ಕೂಡ ನೋಡ್ಬೋದು, ವಾಟರ್ ಕಲರ್ಸ್ ಕೂಡ. ಸರ್ ಇದು ನೋಡ್ತಾ ಇರ್ಬೋದು ನಿಮಗೆ ಯಾವ ಥರ ರಸ್ಟಿಂಗ್ ಬಂದಿದೆ ಅಂತ. ಸೊ ನಿಮಗೆ ನೋಡ್ಬೋದು ಯಾವ ಥರ ರಸ್ಟಿಂಗ್ ಫಾರ್ಮ್ ಆಗ್ತಾ ಇದೆ ಇದು ಅಂತ. ಹಾಂ, ಸೊ ಅದೇ ನಿಮಗೆ ಟ್ರಿನಿಟಿ ಫೈಬರ್ ಇದನ್ನು ಯೂಸ್ ಮಾಡೋದ್ರಿಂದ, ಟ್ರಿನಿಟಿ ಪೋಲ್ ಯೂಸ್ ಮಾಡೋದ್ರಿಂದ ಸೊ ನಿಮಗೆ ಯಾವುದೇ ರೀತಿ ನಿಮಗೆ ಇದು ಕೂಡ ರಸ್ಟಿಂಗ್ ಕೂಡ ಬರೋದಿಲ್ಲ. ಹಾಂ, ಈಗ ಪೆಟ್ರೋಲ್ ಹಾಕ್ತಾ ಇದ್ದೀನಿ ನೋಡಿ. ಲೈಕ್ ಈ ಥರ ಎಷ್ಟೇ ಬೆಂಕಿಗೆ ಏನೇ ಆದರೂ ಕೂಡ ನಿಮ್ಗೇನೂ ಆಗೋದಿಲ್ಲ. ಸರ್ ನೋಡ್ಬೋದು, ಬೆಂಕಿ ಹಾಕಿದರೂ ಕೂಡ ಯಾವುದೇ ರೀತಿ ನಿಮಗೆ ಸುಟ್ಕೊಂಡು ಹೋಗೋದಾಗಿರಲಿ, ಯಾವುದೇ ರೀತಿ ಪ್ರಾಬ್ಲಮ್ ಕೂಡ ಇಲ್ಲಿ ನಿಮಗೆ ಬಂದಿಲ್ಲ. ಸೊ ಅಷ್ಟೇ ನಿಮಗೆ ಲೈಫ್ ಕೂಡ ಸಿಗುತ್ತೆ ಈ ಪೋಲಲ್ಲಿ.